ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಹೋಮ್ ಕ್ರಿಯೇಷನ್. ನಾನಿವತ್ತು ಜರಿ ಥ್ರೆಡ್ಡಿಂದ ಯಾವ ರೀತಿ ಕುಚ್ಚು ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ಜರಿ ಥ್ರೆಡ್ನ ಒಂದು ಲಾಕ್ ಹಾಕೊಂಡಿರ್ತೀನಿ. ಇಲ್ಲಿ ಒಂದೆಳೆ ಅಷ್ಟೇ ಜರಿ ಥ್ರೆಡ್ನ ತೊಗೊಂಡಿದ್ದೀನಿ. ಜರಿ ಥ್ರೆಡ್ನ ನಾಟ್ ಹಾಕೊಂಡಾದ್ಮೇಲೆ ಬಟ್ಟೆಗೆ ನೀಡಲ್ನ ಹಾಕಿ ಒಂದು ಲಾಕ್ನ ಹಾಕೋತಾ ಇದ್ದೀನಿ. ನಾಟು ನೀಟಾಗಿ ಕೂರಲಿಲ್ಲ ಅಂದರೆ ಬಟ್ಟೆ ಒಳಗಡೆಯಿಂದ ದಾರನ ತಂದು ಎರಡು ಸೈಡ್ ದಾರ ಬರುತ್ತಲ್ಲ ಆ ಥರ ನಾಟನ್ನ ಹಾಕೋಬೋದು. ಮತ್ತು ಅದ್ರ ಪಕ್ಕನೇ ಮತ್ತೊಂದು ನಾಟ ಹಾಕೋತಾ ಇದ್ದೀನಿ. ಮತ್ತೊಂದು ನಾಟ ಆದಮೇಲೆ ಸ್ವಲ್ಪ ದಾರನ ಮೇಲೆಳೆದು ನಾನಿಲ್ಲಿ ಕ್ರಿಸ್ಟಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ಆ ಗೋಲ್ಡನ್ ಕಲರ್ಗೆ ಆಪೋಸಿಟ್ ಯಾವ ಕಲರ್ ಇರುತ್ತೆ ಆ ಕಲರ್ನ ತಗೊಳ್ಳಿ. ಇಲ್ಲಿ ಮಲ್ಟಿ ಕಲರ್ ಕ್ರಿಸ್ಟಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ಬೀಡ್ಸ್ ಇನ್ಸರ್ಟ್ ಮಾಡಾದಮೇಲೆ ಬೀಡ್ ಲಾಕ್ ಮಾಡ್ತೀನಿ. ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಅದ್ರ ಪಕ್ಕನೇ ಮತ್ತೊಂದು ಲಾಕು. ಮತ್ತೊಂದು ಲಾಕ್ ಆದಮೇಲೆ ಮತ್ತೊಂದು ಲಾಕ್ ಆದಮೇಲೆ 1 ಚೈನ್ 2 ಚೈನ್ 3 ಚೈನ್ 4 ಚೈನ್ 5 ಚೈನ್ 5 ಚೈನ್ ಹಾಕಿ ಬಟ್ಟೆನ ಟರ್ನ್ ಮಾಡಿ ಆ ಬೀಡ್ ಲಾಕ್ ಹಾಕಿರ್ತೀವಲ್ವ, ಎರಡು ಲಾಕ್ ಮಾಡ್ಕೊಂಡಿರ್ತೀವಲ್ವ, ಅವೆರಡರ ಮಧ್ಯದಿಂದ ದಾರನ ತಂದು ಲಾಕ್ನ ಮಾಡ್ಕೋತೀನಿ. ಲಾಕ್ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡಿ ಇಲ್ಲಿ ಜರಿ ಥ್ರೆಡ್ಡು ಸ್ವಲ್ಪ ಕೈಗೆ ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು 1 ಚೈನ್ 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ಈ 5 ಚೈನ್ ಹಾಕೊಂಡಿರ್ತೀವಲ್ವ ಆ ಗ್ಯಾಪ್ ಒಳಗಡೆಯಿಂದ ದಾರನ ತಂದು ಡಬಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ಒಂದು ಸಲ ಕೈಗೆ ಸೆಟ್ ಆದಮೇಲೆ ನೀಟಾಗಿ ಹಾಕ್ಕೋಬೋದು. ಮತ್ತು ನೀಡಲ್ ಮೇಲೆ ದಾರನ ತಂದು 5 ಚೈನ್ ಒಳಗಡೆಯಿಂದ ದಾರನ ತಂದು 2 ದಾರದಿಂದ ಒಂದು ಸಲ ಮತ್ತು 2 ದಾರದಿಂದ ಒಂದು ಸಲ, ಮತ್ತು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ 2 ದಾರದಿಂದ ಒಂದು ಸಲ ಮತ್ತು 2 ದಾರದಿಂದ ಒಂದು ಸಲ ದಾರನ ತೆಕ್ಕೊಳ್ತೀನಿ. ಅದೇ ರೀತಿ ಡಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕೋತಾ ಇದ್ದೀನಿ. ಮತ್ತು 5 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರನ ತಂದು 2 ದಾರದಿಂದ ಒಂದು ಸಲ ಮತ್ತು 2 ದಾರದಿಂದ ಒಂದು ಸಲ, ಮತ್ತು ಅದೇ ರೀತಿ ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೋಬೇಕು. ನಾನಿಲ್ಲಿ ಒಟ್ಟು 14 ಡಬಲ್ ಕ್ರೋಶೆಟ್ಗಳನ್ನ ಈ 5 ಚೈನ್ ಗ್ಯಾಪ್ ಒಳಗಡೆ ಹಾಕೋತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರನ ಸುತ್ತಿ 5 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರನ ತೆಗೆದು 2 ದಾರದಿಂದ ಒಂದು ಸಲ ಮತ್ತು 2 ದಾರದಿಂದ ಒಂದು ಸಲ ದಾರನ ತೆಕ್ಕೋಬೇಕು. ಮತ್ತು ಅದೇ ರೀತಿ 14 ಕಂಬಗಳು ಫಾರ್ಮ್ ಆಗೋವರೆಗೂ ಹಾಕ್ಕೋಬೇಕು. ನೋಡಿ, ಒಂದು ಸಲ ಕೈ ಅಡ್ಜಸ್ಟ್ ಆದಮೇಲೆ ತುಂಬ ಈಸಿಯಾಗಿ ಹಾಕೋಬೋದು. ಇದು ಒಂದೆಳೆ ಅಷ್ಟೇ ತೊಗೊಂಡಿದ್ದೀನಿ ಜರಿ ಥ್ರೆಡ್ನ. ನೋಡಿ ಈ ರೀತಿ ಆಯಿತು. ಇದರಲ್ಲೇ ವಯರ್ಡ್ ಬರುತ್ತೆ ಅದನ್ನು ತೊಗೋಬೇಡಿ, ದಾರದ್ದು ಜರಿ ಥ್ರೆಡ್ ಬರುತ್ತೆ ಅದನ್ನು ತೊಗೊಳ್ಳಿ. ವಯರ್ಡ್ ಬಂದರೆ ಹಾಕೋಕ್ಕಾಗಲ್ಲ. ನೋಡಿ ಒಟ್ಟು 14 ಕಂಬಗಳಾಯಿತು. 14 ಕಂಬಗಳಾದಮೇಲೆ ಆರ್ಚ್ನ ನೋಡ್ಕೊಳ್ಳಿ, ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ನ ಮಾಡಿ. ನೋಡಿ ಅದು ಎಲ್ಲಿಗೆ ಕೂರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೊತೀನಿ. ಬಟ್ಟೆಗೆ ನೀಡಲ್ನ ಹಾಕಿ ಕೆಳಗಡೆಯಿಂದ ದಾರನ ತೆಗೆದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಅದ್ರ ಪಕ್ಕನೇ ಮತ್ತೊಂದು ಲಾಕ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ಕುಚ್ಚನ್ನ ನಾನು ಕಟ್ಕೋತಿಲ್ಲ. ತಿರ್ಗಾ ದಾರನ ಮೇಲೆ ಎಳೆದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ ಆದಮೇಲೆ ಮತ್ತೆ ಬೀಡ್ ಎಲ್ಲಿಗೆ ಬರುತ್ತೆ ನೋಡಿ ಬಟ್ಟೆಗೆ ಅಲ್ಲಿಗೆ ಮತ್ತೊಂದು
ಲಾಕ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಕುಚ್ಚನ್ನ ಹಾಕೋತಿಲ್ಲ. ಬೇಕು ಅಂದವರು ಅಲ್ಲಿ ಪಕ್ಕನೇ ಬೀಡ್ ಹಾಕೋತಾ ಇದ್ದೀನಲ್ಲ, ಅಲ್ಲಿ 5 ಚೈನ್ನ ಹಾಕಿ ಗ್ಯಾಪ್ ಬಿಟ್ಟು ಹಾಕೋಬೋದು. ಮತ್ತು ಬೀಡ್ ಲಾಕ್ ಮಾಡಾದ್ಮೇಲೆ ಮತ್ತೆ 5 ಚೈನ್ನ ಹಾಕಿ ಬಟ್ಟೆನ ತಿರುಗಿಸಿ ಇವೆರಡು ನಾಟ್ ಹಾಕಿರ್ತೀನಲ್ಲ, ಅವೆರಡ್ರ ಮಧ್ಯೆಯಿಂದ ದಾರಾನ ತಂದು ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡ್ಕೊಂಡಾದ್ಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡಿ. ಮತ್ತು ಬಟ್ಟೆನ ಸೀದಾ ಮಾಡಾದ್ಮೇಲೆ 2 ಚೈನ್ ಹಾಕಾದ್ಮೇಲೆ ನೀಡದ ಮೇಲೆ ಒಂದು ಸಲ ದಾರ ತಗೊಂಡು 5 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರಾನ ತೆಗೆದು 2 ದಾರದಿಂದ ಒಂದು ಸಲ ಮತ್ತು 2 ದಾರದಿಂದ ಒಂದು ಸಲ ಹಾಕೋಬೇಕು. ಇಲ್ಲಿ ಡಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕೋತಾ ಇದ್ದೀನಿ. ಇಲ್ಲಿ ಒಟ್ಟು 3 ಕಂಬಗಳನ್ನ ಹಾಕ್ಕೊಂಡೆ. ಮತ್ತು 4 5 6 7 8 9 10 11 12 13 14. ನಾನಿಲ್ಲಿ ಒಟ್ಟು 14 ಡಬಲ್ ಕ್ರೋಶೆಟ್ಗಳನ್ನ ಈ 5 ಚೈನ್ ಒಳಗಡೆ ಬೀಡ್ ಸುತ್ತ 5 ಚೈನ್ ಹಾಕೊಂಡಿರ್ತೀವಲ್ವ ಅದರೊಳಗಡೆ ಹಾಕ್ಕೊಂಡಿದ್ದೀನಿ. ಹಾಕೊಂಡಾದ್ಮೇಲೆ ಮತ್ತೆ ಆಚೆ ಎಲ್ಲಿ ಕೂರುತ್ತೆ ನೋಡಿ ಅಲ್ಲಿಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದ್ರ ಪಕ್ಕನೇ ಮತ್ತೊಂದು ಲಾಕ್ ಆದಮೇಲೆ ಸ್ವಲ್ಪ ದಾರಾನ ಮೇಲೆ ಎಳೆದು ಬೀಡನ್ನ ಇನ್ಸರ್ಟ್ ಮಾಡಾದ್ಮೇಲೆ ಬೀಡ್ ಲಾಕ್ ಮಾಡಿ, ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಬಟ್ಟೆಗೆ ಲಾಕ್ ಆದಮೇಲೆ ಮತ್ತೆ 5 ಚೈನ್ನ ಹಾಕಾದ್ಮೇಲೆ ಬಟ್ಟೆನ ಟರ್ನ್ ಮಾಡಿ ಈ 2 ಲಾಕ್ ಹಾಕೊಂಡಿರ್ತೀವಲ್ವ ಸಿಂಗಲ್ ಕ್ರೋಶೆಟ್ಗಳು ಅವೆರಡ್ರ ಮಧ್ಯದಿಂದ ದಾರಾನ ತೆಗೆದು ಒಂದು ಲಾಕ್ನ ಮಾಡ್ಕೊತಾ ಇದ್ದೀನಿ. ಮತ್ತು ಬಟ್ಟೆನ ಟರ್ನ್ ಮಾಡಿ ಅದೇ ರೀತಿ 2 ಚೈನ್ನ ಹಾಕಿ ಡಬಲ್ ಕ್ರೋಶೆಟ್ಗಳನ್ನ ಆ 5 ಚೈನ್ ಗ್ಯಾಪ್ ಒಳಗಡೆ 14 ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ಫಿಲ್ ಆದಮೇಲೆ ಆರ್ಚ್ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಇದು ತುಂಬ ಚೆನ್ನಾಗಿ ಅನಿಸುತ್ತೆ. ಮಧ್ಯೆ ಏನಾದರೂ ಕುಚ್ಚು ಬೇಕು ಅಂದರೂ ಒಂದು ಆರ್ಚ್ ಆದಮೇಲೆ 5 ಚೈನ್ನ ಹಾಕಿ ಮತ್ತು ಬೀಡನ್ನ ಇನ್ಸರ್ಟ್ ಮಾಡಿ ಆರ್ಚ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಆವಾಗ ಅಲ್ಲಿಗೆ ಕುಚ್ಚು ಬೇಕು ಅನ್ನೋರು ಹಾಕೋಬೋದು. ಇದು ಕುಚ್ಚಿಗಿಂತ ಹಾಗೆಯೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇಲ್ಲಿ ಲಾಕ್ ಆದಮೇಲೆ ಥ್ರೆಡ್ನ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ಕಾಣಿಸುತ್ತೆ. ಒಂಥರ ಸ್ಮಾಲ್ ಕ್ಯೂಟಾಗಿ ಅನಿಸುತ್ತೆ. ಚೆನ್ನಾಗಿ ಕಾಣಿಸ್ತಿದೆ. ಇದೊಂಥರ ಮಾಮೂಲಿ ಥ್ರೆಡ್ಡಲ್ಲಿ ಸಿಲ್ಕ್ ಥ್ರೆಡ್ಡಲ್ಲಿ ನೋಡೋಕ್ಕಿಂತ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.